ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ಇವತ್ತು ಬೆಳಗ್ಗೆ ಬಂದುಬಿಟ್ಟಾನಂತೇಳಿ ಯೋಚನೆ ಮಾಡ್ತಿದ್ದೆ. ಸೊ ಒಂದು ರೈಡ್ ಹೊಂಟೀವಿ. ಯಾವ ರೈಡ್ ಅಂತೇಳಿ ನಾನು ಗಾಡಿಯಲ್ಲಿ ಹೋಗ್ತಾ ಹೇಳ್ತೀನಿ ನಿಮಗೆ. ಸೊ ಸಿಗೋಣಂತ ಸೀದಾ ನಮ್ಮ ಅಕ್ಕಕರ್ಣನ ಹತ್ರ ಹೋಗಿ ಏನಪ್ಪ ಎಲ್ಲಿ ಹೊಂಟೆ ನಾನು ಫುಲ್ ಡೀಟೇಲ್ ಆಗಿ ಒಂದೊಂದಾಗಿ ಹೇಳ್ತೀನಂತೆ. ಸೊ ಸಿಗೋಣ. ನೋಡಿ ಹೇಗಿದೆ ನಮ್ಮ ಕರ್ಣ. ಸೊ ಲದಾಖ್ ಹೋಗಿದಾಗ ರೆಡಿ ಆಗಿದ್ದ ಗಾಡಿ ಹೊಳ್ಳಿ ಇವತ್ತು ರೆಡಿ ಆಗಿಬಿಟ್ಟೈತಿ. ಚಕ ಅನ್ನತ್ತಿರ್ಬೋದು. ಸೊ ನಾಯಿ ಭಾಳ ಆವಾಜ್ ಮಾಡೋದೈತಿ. ಮುಂದೆ ಹೋಗಿ ಮಾತಾಡೋಣಂತೆ ಇಲ್ಲಿಂದ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಒಳ್ಳೇದು ಮಾಡಪ್ಪ ತಂದೆ. ಜೈ ಆಂಜನೇಯ, ಜೈ ಶ್ರೀರಾಮ್. ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ. ಸೊ ಸ್ನೇಹಿತರೆ, ಮುಂದೋಗಿ ಮಾತಾಡೋಣಂತ. ಸ್ವಲ್ಪ ನಮ್ಮ ಏರಿಯಾ ದಾಟ್ಲಿ. ಸೊ ಬಾಯ್ಸ್, ಇವತ್ತಿನ ವಿಶೇಷ ಏನಂದರೆ, ಇವತ್ತು ನಾವು ರೈಡ್ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಮುಂದುಗಡೆ ಹೋದ್ಮೇಲೆ ಹೇಳ್ತೀನಿ. ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರಿ ಎಲ್ಲಿ ಹೊಂಟೀವಿ ಅಂತೇಳಿ. ಆದರೂ ಮುಂದೆ ಹೋಗಿ ಇನ್ನೊಮ್ಮೆ ಹೇಳ್ತೇನಂತೆ. ಸೊ ಇಲ್ಲೇ ನಮ್ಮ ಗೊಬ್ಬರ ಟೋಲ್ ಹತ್ರ ನಮ್ಮ ಚೇತನ್ ಅವರು ಆಗ ಅನಿಲ್ ಅವರು ಕಾಯ್ತಾ ಇದ್ದಾರೆ. ಇವಾಗ ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋಣಂತ ಅವ್ರ ಜೊತೆ ಸೇರಿ. ಸೊ ಅಲ್ಲಿಂದ ನಮ್ಮ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಇನ್ನೇನು ಹತ್ತತ್ರ 1 ಕಿಲೋಮೀಟ್ರ್ ಐತೆ ಗೊಬ್ಬರ ಟೋಲು. ಸೊ ಚೇತನ್ ಅವರು ವೇಟ್ ಮಾಡ್ತಾ ಇದ್ದಾರಂತೆ, ಫೋನ್ ಮಾಡಿದ್ರು ಇವಾಗ. ಸೊ ಅಲ್ಲಿ ಹೋಗಿ ಮೀಟಾಗಿ ಅಲ್ಲಿಂದ ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣಂತ. ಸೊ ಲದಾಖ್ ವಿಡಿಯೋಗಳು ಎಲ್ಲರೂ ಕೇಳ್ತಾ ಇದ್ದೀರಿ. ಲೇಟಾಗಿ ಭಾಳ ಬಿಡತ್ತೆ. ಕೆಲಸ ಇದ್ದಿದ್ದ ಕಾರಣ ಲದಾಖ್ ವಿಡಿಯೋ ಲೇಟಾಗಿ ಬಿಡೋ ಪರಿಸ್ಥಿತಿ ಐತಿ. ಫ್ರೀ ಇದ್ದಿದ್ದೆ ಅಂದರೆ ಸ್ವಲ್ಪ ಆದಷ್ಟು ಜಲ್ದಿ ಬಿಡೋಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸೊ ನೋಡೋಣ. ಗೊಬ್ಬರಿಗೆ ಬಂದು ರೀಚ್ ಆಗೀನಿ. ಸೊ ಚೇತನ್ ಇಲ್ಲೇ ಹೋಟೆಲ್ ಹತ್ರ ಇದ್ದಾರೆ. ನಾಷ್ಟ ಮಾಡತ್ತಿರ್ಬೋದು. ನಮ್ಮ ಹಾಯ್ ಮಾಡತ್ತಾರೆ. ನಮಸ್ಕಾರ, ಆರಾಮದಿರಿ? ಸೊ ಚೇತನ್ ಅವ್ರಿಗೆ ಸಿಕ್ಕ್ರಿ. ಹೀಗೆ ಎಷ್ಟೊತ್ತಾದ್ರಿ ಬಂದೆ? ಹಾಂ, ಅನಿಲ್ಗೆ ಫೋನ್ ಮಾಡಿರಿ. ಅನಿಲ್ ಅವ್ರಿಗೆ ಫೋನ್ ಮಾಡಿರಿ. ಅಲ್ಲ, ಈಗ ಮೆಸೇಜ್ ಮಾಡಿದ್ರು. ರೈಡ್ ಸ್ಟಾರ್ಟ್ ಮಾಡತ್ತೀರಿ. ಹೆಂಗೆ ಅನ್ಸತೈತಿ? ಹಾಂ, ತಂಡ ಅನ್ಸತೈತಿ. ಬೆಳಗ್ಗೆ ಎದ್ದು ಬಿಸಿ ಚಹಾ ಕುಡೀರಿ. ಈಗ ಟೈಮ್ 7 ಗಂಟೆ ಆಗೈತಿ. ಬೆಳಗ್ಗೆ 4ಕ್ಕೆ ಎಬ್ಬಿಸಿರಿ ಮೆಸೇಜ್ ಮಾಡಿ. ಸೊ ಚಹಾ ಕುಡಿದು ಸಿಗೋಣಂತೆ. ನೆಕ್ಸ್ಟ್ ಆನ್ ದ ವೇ. ಅವ್ರು ಬಂದ್ರೆ ಅವರು ಒಂದು ಕಾಫಿ ಚಹಾ ಕುಡಿತಾರೆ. ಎಷ್ಟು ಗಂಟೆ ಕೊಟ್ರಿ? 5 ಗಂಟೆ ಕೊಟ್ಟೆ ನೋಡ್ರಿ. ಹೌದು ರೀ. ನೋಡ ಒಂದು ಸ್ವಲ್ಪ ಅಲ್ಲಿ ನಮ್ಮ ಕಡೆ ಒಂದು ಸಿಂಗಲ್ ಒಂದೇನೆ. ಸೊ ಅನಿಲ್ ಅಂತೇಳಿ ಇವರು ನೋಡಿರ್ಬೋದು ಆಲ್ರೆಡಿ ನಮ್ಮ ವ್ಲಾಗ್ ಒಳಗೆ. ನೀವು ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ, ಆಮೇಲೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ. ಈಗ ಚಹಾ ಕುಡಿನಂತೆ. ಈಗ ಸ್ಟಾಪ್ ಮಾಡ್ತೇನೆ ವಿಡಿಯೋ. ಹುಲಿ, ಚಿರತೆ, ಸಿಂಹ 3 ಇಲ್ಲೇ ನಿಂತಾವೆ. ಸೊ ನೋಡ್ಬೋದು. ಅನಿಲ್ ಅವ್ರ ಗಾಡಿನೂ ಫುಲ್ ರೆಡಿಯಾಗಿ ಬಂದೈತಿ. ಅನಿಲ್ ಅವರು ಅವ್ರ ತಮ್ಮನ ಕರ್ಕೊಂಬಂದಾರೆ. ತಮ್ಮ, ನಿನ್ನ ಹೆಸರೇನಪ್ಪ? ಹಾಂ, ಕಿಚ್ಚ ಮಯು ಅಂತೇಳಿ ಇನ್ಸ್ಟಾಗ್ರಾಮ್ ಐತಿ, ಫಾಲೋ ಮಾಡಿರಿ. ನಮ್ಮ ಅನಿಲ್ ವಾಟ್ಸನ್ ಅವ್ರಿಗೆ ಯೂಟ್ಯೂಬ್ ಚಾನಲ್ ಐತಿ, ಅನಿಲ್ ವಾಟ್ಸನ್ ರೈಡರ್ಸ್ ಅಂತೇಳಿ. ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇಲ್ಲಿಂದ ನಾವು ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಗೊಬ್ಬರ ಟೋಲಿದು ಸೀದಾ ಹೋದರೆ ಬೆಂಗಳೂರು. ಈಗ ಸೀದಾ ನಾವು ಚಿತ್ರದುರ್ಗ ಅಲ್ಲ, ಬಂಕಾಪುರ ಟೋಲ್ ಹತ್ರ ಒಬ್ಬರು ನಮ್ಮ ಚಂದ್ರು ಪಾಟೀಲ್ ಅವ್ರು ಬರ್ತಾಯಿದ್ದಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ, ಪಾಟೀಲ್ ಲೈಫ್ ಸ್ಟೈಲ್ ಅಂತೇಳಿ. ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿರಿ. ಅವ್ರಿಗೂ ಫಸ್ಟ್ ಟೈಮ್ ಮೀಟ್ ಆಗತ್ತೀವಿ. ಯಾಕಂದ್ರೆ ಅವರು ನಮಗೆ ಬಟ್ಟೆ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರು ರೈಡ್ ಮಾಡತ್ತಾರೆ. ಸೊ ಇವರೆಲ್ಲ ನಮ್ಗೆ ಕಂಟಿನ್ಯೂ ರೈಡ್ ಮಾಡೀವಿ ಇವ್ರ ಜೊತೆ. ಸೊ ಅವ್ರು ಬಂಕಾಪುರ ಟೋಲ್ ಹತ್ರ ಸಿಗ್ತಾರೆ. ಅಲ್ಲಿ ಚಿತ್ರದುರ್ಗದೊಳಗೆ ನಮ್ಮ ಗುಲ್ಬರ್ಗ ಯಾರಪ್ಪ, ಮಲ್ಲು ಅವರು ನಮ್ಮ ಲದಾಖ್ ರೈಡ್ ಒಳಗೆ ಬಂದಿದ್ರಲ್ಲ, ಮಲ್ಲಣ್ಣ ಅಂತೇಳಿ. ಅವರು ಮತ್ತು ಅವ್ರ ಫ್ರೆಂಡ್ ಸತೀಶ್ ಅಂತೇಳಿ ಬರ್ತಾಯಿದ್ದಾರೆ. ಮತ್ತು ವಿಷ್ಣು, ಇವರು 3 ಜನ ಅಲ್ಲೇ ನಮ್ಗೆ ಜಾಯ್ನ್ ಆಗ್ತಾರೆ. ಸೊ ಆಗಿಂದವೇ ಹೋಗ್ತಾ ಮಾತಾಡೋಣಂತ. ಇವಾಗ ಕ್ಯಾಮ್ರಾ ಆಫ್ ಮಾಡ್ತೀನಿ.
ಸ್ನೇಹಿತರೆ, ಇನ್ನೇನು ಲೇಟ್ ಮಾಡಲ್ಲ, ಹೇಳ್ತೀನಿ ಎಲ್ಲಿ ಹೊಂಟೀವಿ ಅಂತೇಳಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ತಮಿಳ್ನಾಡು ಅಂದ ಕೇರಳ, ಈಗ ಸೀದಾ ಕನ್ಯಾಕುಮಾರಿ ಹೋಗತ್ತೀವಿ. ಸೊ ಇವತ್ತು ಎಲ್ಲಿವರೆಗೂ ಆಕೈತಿ ಅಲ್ಲಿವರೆಗೂ ಡ್ರೈವ್ ಮಾಡ್ತೀವಿ. ಮಥುರೈ ರೀಚ್ ಆಗ್ಬೇಕಂತ ಮಾಡಿ ಫಸ್ಟ್ ಡೇ ಎಂಟು. ಇವತ್ತು ಆಗ್ತೈತಿಲ್ಲ ಗೊತ್ತಿಲ್ಲ. ಸೊ ಎಲ್ಲರೂ ಓಕೆ ಅಂದ್ರೆ ನಾನಂತ್ರಿ ರೆಡಿನೇ ಟಚ್ ಮಾಡೋಕ್ಕೆ. ಸೊ ಯಾಕಂದರೆ ಇವಾಗ ಕೆಲವೊಬ್ಬರು ಲಾಂಗ್ ರೈಡ್ ಮಾಡಿಲ್ಲ, ಒಂದಿಬ್ಬರು ಜನ. ಸೊ ಅವ್ರ ಸಲುವಾಗಿ ಸ್ವಲ್ಪ ಸ್ಲೋ ಹೋಗ್ಬೇಕಾಕೈತಿ. ಆ ಡಾಮಿನರ್ ನೋಡ್ರಿ ಹೆಂಗೆ ಹೋಗ್ತಾ ಇದೆ, ಫುಲ್ಲು ರೆಡಿಯಾಗಿ. ಇದೊಂಥರ ಮಜಾನೇ ಬೇರೆ, ಅದು ಫುಲ್ ಸೆಟಪ್ ಮಾಡ್ಕೊಂಡು ರೈಡ್ ಹೋಗೋದು, ಅದು ನೋಡೋ ಖುಷಿನೇ ಬೇರೆ. ಬೆಳಗ್ಗೆ ಈ ಥಂಡಿ ಒಳಗೆ ಚುಮು ಚುಮು ಮಂಜೊಳಗೆ ಸೂರ್ಯ ಹುಟ್ಟು ಟೈಮ್ದಾಗ ರೈಡ್ ಮಾಡು ಮಜಾ ಐತಲ್ಲ, ಅದು ಏನು ಕೊಟ್ಟರು ಸಿಗೋದಿಲ್ಲ. ಅಷ್ಟು ಖುಷಿ ಕೊಡ್ತೈತದೆ. ನೋಡ್ಬೋದು ಪ್ರಕೃತಿ ಅಂದರೆ ಎಷ್ಟು ಚೆಂದ ಐತಿ ಪ್ರಕೃತಿ. ಹೊರಗೆ ಬರೋದೇ ಪ್ರಕೃತಿ ಅನುಭವಿಸೋಕೆ ನಾವು. ಸೊ ಊರೊಳಗೆ ಇದ್ದಿದ್ದು ಬೇಜಾರಾಗ್ಬಿಟ್ಟಿರ್ತೈತಿ. ಸೊ ಟೈಮ್ ಡ್ರೈವ್ ಮಾಡ್ಕೊಂಡು ಅವಾಗವಾಗ ಹಿಂಗೆ ಹೊರಗಡೆ ಸುತ್ತಾಡ್ಕೊಂಡು ಹೋಗೋದು ಮಜಾನೇ ಬೇರೆ ಬೈಕ್ ಒಳಗೆ. ಕನ್ಯಾಕುಮಾರಿ ಹೋಗೋ ದಾರಿಲಿ ಫಸ್ಟ್ ನಮ್ಮ ಮೊದಲನೇ ಟೋಲ್ ಇದು. ಸೊ ಬಂಕಾಪುರ್ ಟೋಲ್ ಅಂಥೇಳಿ ನಮ್ಮ ಹುಬ್ಳಿಲಿಂದ ಫಸ್ಟ್ 10 ಟೋಲ್ ಇದೆ. ಸೊ ಚೇತನಿಗೆ ಇಲ್ಲಿಂದ ಅಂದಿದ್ದೆ, ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಅಲ್ಲೇ ಬರ್ರಿ, ಹೋಟೆಲ್ ಕಡೆ ಹೋಗೋಣ. ಇಲ್ಲಿ ಚಂದ್ರು ಬ್ರದರ್ ಅವರು ಬರ್ತಾರೆ. ಸೊ ಹಂಗಾಗಿ ಇಲ್ಲಿ ವೇಟ್ ಮಾಡ್ತೀವಿ ಟೋಲ್ ಕಡೆ. ಇವ್ರು ಬರ್ತಾರೆ, ಚಂದ್ರು ಪಾಟೀಲ್ ಅವ್ರೆ ಇಲ್ಲೇ ಬರ್ತಾರೆ. ಹಿಂಗೆ ಒಳಗಲಿಂದ ಬರ್ತಾರೆ ಅವ್ರು. ಅಲ್ಲೇ ಮುಂದಿಂದ್ರು ನಾ ಚಾ ಕುಡಿನ ನಡ್ರಿ. ಇಲ್ಲೇ ಮುಂದ್ಗಡೆ ಹೋಟೆಲ್ಗೆ ಹೋಗಿ ಟೀ ಕುಡ್ದು ರೆಸ್ಟ್ ಮಾಡ್ತೀವಂತ ಅವ್ರು ಬರೋವರೆಗೂ. ಸೊ ಹುಬ್ಳಿಲಿಂದ ಇಲ್ಲಿವರೆಗೂ 55 ಕಿಲೋಮೀಟ್ರ್ ಹೊಡೆದೇವಿ. ರೋಡ್ ಅಂತರಿ ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್. 3 ಲೈನ್ ರೋಡ್ ಹೈವೇ ಐತಿ. ಫುಲ್ ಕಟ್ಟದಿದ್ದ ಗಾಡಿ 100-120 ಕಟ್ಟದಿದ್ದೆ. ಸೊ ಹಾಗಾಗಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ರೋಡ್ಗೋಸ್ಕರ. ರೋಡ್ ಅಂತರಿ ಅನಾಹುತೈತಿ. ಹೋಟೆಲ್ NH4 ನೋಡ್ರಿ. ಬಂಕಾಪುರ್ ಟೋಲಿಂದ ಬೆಂಗಳೂರಿಗೆ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಬರುತ್ತೆ, ಟೋಲ್ ದಾಟಿದ ಮೇಲೆ. ಫೋನ್ ಹಚ್ಚೋನವ್ರಿಗೆ ಎಲ್ಲಾದ್ರೂ ಕೇಳ್ತೀನಿ. ಸೊ ಚಹಾ ಕುಡ್ದ ಮತ್ತೆ ರೈಡು ಸ್ಟಾರ್ಟ್ ಮಾಡೋಣಂತ. ಮತ್ತೆ ಲಾಗ್ ಕಂಟಿನ್ಯೂ ಮಾಡೋಣ. ಚಹಾ ಕುಡಿದ್ಮೇಲೆ ಸಿಗೋಣ.